ಇವತ್ತು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ಓಕೆ, ರೆಡಿ? ಮಶ್ರೂಮ್ ಚೆನ್ನಾಗಿ ವಾಶ್ ಮಾಡಿ 2 ಪೀಸ್ ಮಾಡ್ಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಮತ್ತು ಪುದೀನ ಒಂದು ಉಷ್ಟಿ, ಆಮೇಲೆ ಒಂದು 5-6 ಹೋಳು ಮಾಡ್ಕೊಂಡಿದ್ದೀನಿ ಶುಂಠಿನ ಹಾಕೋಬೇಕು. ಅದರ ನಂತರ ಬೆಳ್ಳುಳ್ಳಿ ಒಂದು 5-8 ಪೀಸಸ್ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದರ ನಂತರ 12 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಕಲ್ಲುಪ್ಪನ್ನು ಹಾಕಿದ್ರೆ ಮತ್ತು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಕಲ್ಲುಪ್ಪನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಇದಿಷ್ಟನ್ನು ಹಾಕಿ ಈ ಥರ ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಜಸ್ಟ್ ಇಷ್ಟಾದರೆ ಸಾಕು ಮಶ್ರೂಮ್ ದೊಣ್ಣೆ ಬಿರಿಯಾನಿಗೆ. ನಾನು ಬಿರಿಯಾನಿ ಮಾಡೋಕ್ಕೆ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಒಂಚೂರು ಕಾಯಕ್ಕೆ ಬಿಟ್ಬಿಡಿ. 1 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ಮತ್ತು ಎಣ್ಣೆನೂ ಮಿಕ್ಸ್ ಮಾಡ್ತಿದ್ದೀನಿ. ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಬಡೆ ಸೊಪ್ಪನ್ನು ಹಾಕ್ತಿದ್ದೀನಿ ಫ್ಲೇವರಿಗೋಸ್ಕರ. ಆಮೇಲೆ ಎಲ್ಲ ಸ್ಪೈಸಸನ್ನು ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ. ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ, 1 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಈಗ 2 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಒಂದು ಪೀಸ್ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಬೇಕು. ಇದೇ ಮೇನ್ ಮಸಾಲ ಆಗಿರುತ್ತೆ, ರುಬ್ಬಿರೋ ಮಸಾಲಾನ. ನಾನೀಗ ಮಸಾಲಾನ ಆ್ಯಡ್ ಮಾಡ್ಕೊತಿದ್ದೀನಿ. ನಾನೀಗ ಗ್ರೀನ್ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದ್ದು ಎಣ್ಣೆ ಮೇಲೆ ಬರೋ ತನಕ ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ. ಒಂದು 5 ನಿಮಿಷದ ತನಕ ಅಂದರೆ 2 ನಿಮಿಷದ ತನಕ ಕುದಿಗೆ ಬಿಡ. ಈ ಥರ ಕುದಿ ಬಂದಾದಮೇಲೆ ಈಗ ನಾನು ಮಶ್ರೂಮನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡಿರೋ ಮಶ್ರೂಮನ್ನು 1 ಮಶ್ರೂಮಲ್ಲಿ 2 ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ. ಈಗ ಇದನ್ನು ಒಂದು ಸೆಕೆಂಡ್ ಅಥವಾ 2 ಸೆಕೆಂಡ್ ಬೇಯಕ್ಕೆ ಬಿಡಿ. ಒಂದು ಅರ್ಧ ಸೆಕೆಂಡ್ ಆದರೂ ಬೇಯಕ್ಕೆ ಬಿಡಬೇಕು. 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ ಥರ ಸೈಜ್ ತೊಗೊಳ್ತೀರ, ಮನೇಲಿ ಯೂಸ್ ಮಾಡ್ತೀರಾ ಆ ಥರ ಸೈಜಲ್ಲಿ 2 ಲೋಟ ಅಕ್ಕಿ ತೊಗೊಳ್ಳಿ. ಚೆನ್ನಾಗಿ ವಾಶ್ ಮಾಡಿ ಒಂದು 2 ನಿಮಿಷ ನೆನೆಯಕ್ಕೆ ಬಿಡಿ. ನಾನು 2 ಲೋಟ ಅಕ್ಕಿ ಹಾಕಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. 2 ಲೋಟಕ್ಕಿಂತ ಜಾಸ್ತಿ ಅಕ್ಕಿಯನ್ನು ಹಾಕಬೇಡಿ. ಸೊ ಜಾಸ್ತಿ ರೈಸ್ ಆದರೆ ಮಶ್ರೂಮ್ ಬಿರಿಯಾನಿ ಟೇಸ್ಟ್ ಬರಲ್ಲ, ಸರಿನಾ? ಈ ಲೋಟದಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೆ 2 ತಟ್ಟೆ. ಇದೇ ಲೋಟದಿಂದ ನಾನು 4 ಲೋಟ ನೀರನ್ನು ಹಾಕ್ತೀನಿ ಇದಕ್ಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆ್ಯಕ್ಚುಲಿ ನಾವನ್ನು ರುಬ್ಬಬೇಕಾದ್ರೆ ಉಪ್ಪನ್ನು ಹಾಕ್ಕೊಂಡಿದ್ವಿ. ಸೊ ಈಗ ಟೇಸ್ಟ್ ನೋಡಿ ಉಪ್ಪನ್ನು ತೊಗೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಉಪ್ಪನ್ನು. ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀವಿ. ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡಿದ್ದೀವಿ ಕಲರ್ಗೋಸ್ಕರ. ಹೋಮ್ ಮೇಡ್ ಗರಂ ಮಸಾಲ ಹಾಕ್ಕೊತಿದ್ದೀನಿ, ಒಂದು ಅರ್ಧ ಚಮಚದಷ್ಟು. ಲೆಮನ್ ಹಣ್ಣು ಹಾಕಿದ್ದೀನಿ. ಅದರ ನಂತರ ತುಪ್ಪನೂ ಹಾಕಿದ್ದೀನಿ. ಅರ್ಧ ಹೋಳಷ್ಟು ಲಿಂಬು ಹಣ್ಣನ್ನು ಹಿಂಡ್ತಿದ್ದೀನಿ ಮತ್ತು 2 ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ಈಗ ಕುದಿ ಬರ್ತಿದೆ. ಕುಕ್ಕರ್ ಮುಚ್ಚಳವನ್ನು ಹಾಕ್ತೀನಿ. 2 ಸ್ಪೂನ್ ಮುಚ್ಚಳ ಮುಚ್ಚಿದ್ದೀನಿ. 2 ಸೀಟಿ ಬರೋ ತನಕ ವೆಯ್ಟ್ ಮಾಡೋಣ. ಓಕೆ, 2 ಸೀಟಿ ಬಂದಾದ್ಮೇಲೆ ಕುಕ್ಕರ್ ಆರಿದೆ. ಈಗ ತೆಗೆದು ನೋಡೋಣ ಹೇಗೆ ಬಂದಿದೆ ಅಂತ ಹೇಳಿ. ಘಮ ಘಮ ಆದ ಮಶ್ರೂಮ್ ಬಿರಿಯಾನಿ ತಿನ್ನೋದು ರುಚಿ ನೋಡಿ ಹೇಗೆ ಉದ್ರಿ ಆಗಿದೆ. ರುಚಿಯಾದ ಮಶ್ರೂಮ್ ಬಿರಿಯಾನಿ ಸವಿಯಲು ಸಿದ್ಧ. ಈ ಮಶ್ರೂಮ್ ಬಿರಿಯಾನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.